ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಧನ ನಷ್ಟ ಜೀವನದಲ್ಲಿ ಎಲ್ಲರಿಗೂ ಕೂಡ ಧನದ ಸಂದರ್ಭದ ಒಂದು ಏರಿಕೆ ಅಥವಾ ಒಂದು ಸಕ್ಸಸ್, ಅದೇ ರೀತಿಯಲ್ಲಿ ಯಾವುದೋ ಮಾಯೆಯ ಸ್ವರೂಪದಲ್ಲಿ ಆ ಧನ ನಷ್ಟವನ್ನು ನಾವು ಎದುರಿಸಬೇಕಾದಂಥ ಸ್ಥಿತಿಗತಿಗಳು ಎದುರಾಗ್ತಾ ಇರ್ತವೆ. ದ್ವಾದಶ ರಾಶಿಯವರು ಯಾವ್ಯಾವ ಸ್ವರೂಪದಲ್ಲಿ ಧನ ನಷ್ಟಕ್ಕೆ ಕಾರಣವಾಗುವಂಥ ಸಿಚುವೇಷನ್ಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಅಥವಾ ಆ ಒಂದು ವರ್ತಮಾನಕ್ಕೆ ಬಂದು ತಲುಪ್ತಾರೆ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡ್ತಲೇ ಬಂದಿದ್ದೇವೆ. ಈಗ ತುಲಾ ರಾಶಿಯವರು ಯಾವ ರೀತಿಯಲ್ಲಿ ಧನ ನಷ್ಟಕ್ಕೆ ಕಾರಣವಾಗುವಂಥ ಸಿಚುವೇಷನ್ಗಳಿಗೆ ಮುಮ್ಮುಖರಾಗಬಲ್ಲರು ಅನ್ನುವಂಥದ್ದನ್ನು ನಾವು ಇಲ್ಲಿ ಸ್ವಲ್ಪ ವಿಶ್ಲೇಷಿಸೋಣ. ಈ ವಿಶ್ಲೇಷಣೆ ಶುಕ್ರನ ಬಗೆಗಾಗಿ ಮಾಡುವಾಗ ನಾವು ಬಹಳ ಎಚ್ಚರದಲ್ಲಿ ನೆನಪಿಸ್ಕೊಳ್ಬೇಕಾದಂಥದ್ದು, ಈ ಶುಕ್ರನಿಗೆ ಕೂಡ ಕುಜನ ಒಂದು ಸಂದರ್ಭ ಬಹಳ ಕೆಟ್ಟದಾಗಿ ತನ್ನ ಒಂದು ಶಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಬಹಳ ಅಂದರೆ ಬಹಳ ಉತ್ಸಾಹವನ್ನು ಹೊಂದಿದಂಥ ಗ್ರಹವಾಗಿ ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಗುರುತಿಸ್ಕೊಂಡಿದೆ. ಹಾಗಾಗಿ ಕುಜ ಮೇಜರ್ ಅಂದರೆ ಬಹಳ ದೊಡ್ಡ ಮೇಜರ್ ತೊಂದರೆಗಳನ್ನು ತರಬಹುದಾದಂತಹ ಸ್ಥಿತಿಗತಿಗಳನ್ನು ಕುಜ ಈ ಒಂದು ತುಲಾ ರಾಶಿಯವರಿಗೆ ಒದಗಿಸ್ತಾ ಇರ್ತಾನೆ. ಆದರೆ ಈ ಕುಜ ಹೇಗೆ ಕಾಣಿಸ್ಕೊಳ್ತಾನೆ, ಅವನು ದುಷ್ಟತನವನ್ನು ಮಾಡುವಂತಹ ಶಕ್ತಿಯ ಮೂಲವಾಗಿದ್ದರೂ ಕೂಡ ತಾನು ಆ ಶಕ್ತಿಯ ಮೂಲವಲ್ಲ, ನಿನಗೆ ಸಹಕರಿಸುವಂತಹ ಒಬ್ಬ ಕಾಮಧೇನುವಾಗಿದ್ದೇನೆ ಅನ್ನುವಂತಹ ಒಂದು ಡೋಂಗಿ ಅಥವಾ ಒಂದು ನಟನೆಯನ್ನು ಕುಜ ಮಾಡಬಹುದಾದಂತಹ ಸನ್ನಿವೇಶಗಳನ್ನು ನಿರ್ಮಾಣ ಮಾಡ್ತಾನೆ. ಮುಖ್ಯವಾಗಿ ನಾನು ಆಗಲೂ ಕೂಡ ವೃಷಭ ರಾಶಿಯವರ ಬಗ್ಗೆ ಹೇಳಿದ್ದೆ, ಮೇಷರಾಶಿಯವರ ಬಗ್ಗೂ ಕೂಡ ಹೇಳಿದ್ದೆ, ಈಗಲೂ ಹೇಳ್ತೀನಿ. ಯಾವುದು ಈ ಪ್ರಪಂಚದಲ್ಲಿ ಈಗ ಮನುಷ್ಯನ ಮಟ್ಟಿಗೆ ಮಾಯೆ ಅಂತಂದರೆ, ಪುರುಷನಿಗೆ ಹೆಣ್ಣು ಮಾಯೆಯಾಗಿರ್ತಾಳೆ, ಹೆಣ್ಣಿಗೆ ಪುರುಷ ಮಾಯೆಯಾಗಿರ್ತಾನೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಈ ತುಲಾ ರಾಶಿಯ ಪುರುಷರು ಸ್ತ್ರೀಯರ ಬಗೆಗೆ ವಿಶೇಷವಾದಂಥ ಎಚ್ಚರವನ್ನು ವಹಿಸಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ಹಾಗೆಯೇ ಸ್ತ್ರೀಯರಿಗೂ ಕೂಡ ಪುರುಷರ ಬಗೆಗೆ ಹೆಚ್ಚಿನ ಎಚ್ಚರವನ್ನು ಹಣಕಾಸಿನ ವಿಚಾರದಲ್ಲಿ ವಹಿಸುವಂಥದ್ದು ಬಹಳ ಎಚ್ಚರದಲ್ಲಿ ಮಾಡಬೇಕಾದಂಥ ಸಂಗತಿ ಇರುತ್ತೆ. ಇವತ್ತು ಯಾಕೆಂತಂದರೆ ನಮ್ಮ ಜೀವನದ ಸಂದರ್ಭದಲ್ಲಿ ನಾವು ಯಾರೆಲ್ಲರನ್ನು ಮೀಟ್ ಮಾಡ್ತೀವಿ, ಯಾರೆಲ್ಲರ ಜೊತೆಗೆ ಯಾವ ರೀತಿಯಲ್ಲಿ ಮಾತನಾಡ್ತೀವಿ, ನಮ್ಮದೇ ಆದಂಥ ಯಾವ ಕಾರ್ಯಯೋಜನೆಗಳು ಅಲ್ಲಿ ನೆರವೇರೋದಕ್ಕೆ ಸಾಧ್ಯತೆ ಇರುತ್ತೆ, ಇವೆಲ್ಲ ಅದು ಒಂದೊಂದು ವ್ಯಕ್ತಿಯ ನಡುವಿನ ವಿಚಾರಗಳು ಕೂಡ ವ್ಯಕ್ತಿಯ ನಡುವಿನ ವಿಚಾರಗಳು ಕೂಡ ತನ್ನದೇ ಆದಂಥ ವಿಶಿಷ್ಟವಾದಂಥ ಪ್ರತ್ಯೇಕವಾದಂಥ ಕಥೆಯನ್ನು ಹೊಂದಿರುತ್ತೆ. ಪುರುಷರಲ್ಲಿಯೇ ಇರಬಹುದಾದಂಥ ಒಂದು ಕಥೆ ಒಂದು ರೀತಿಯಲ್ಲಿದ್ದರೆ, ಪುರುಷ ಮತ್ತು ಸ್ತ್ರೀಯರ ನಡುವೆ ಇರುವಂಥದ್ದು ಇನ್ನೊಂದು ರೀತಿಯ ಕಥೆ. ಅಂದರೆ ಕೇವಲ ಅನೈತಿಕವಾದದ್ದು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇಲ್ಲ. ಅನೈತಿಕತೆ ವಿಚಾರ ಇದ್ದರಂತೂ ಕೂಡ ತುಲಾ ರಾಶಿಯವರಿಗೆ ಕುಜನಿಂದ ಆಗುವಂತಹ ತೊಂದರೆ ದೊಡ್ಡ ಪ್ರಮಾಣದ್ದಿರುತ್ತೆ. ಅಷ್ಟೇ ಅಲ್ಲ, ಇಡೀ ವರ್ಚಸ್ಸನ್ನು ಜೀವನದ ಸಂದರ್ಭದಲ್ಲಿ ಕಳೆದುಕೊಳ್ಳುವಂಥದ್ದಕ್ಕೆ ಅವರು ಏನಾಗ್ಬಿಡ್ತಾರೆ, ಸರ್ರನ್ನೇ ಮುನ್ನುಗ್ಬಿಡ್ತಾರೆ. ಇವತ್ತು ನಾವು ವರ್ಚಸ್ಸನ್ನು ಕಳ್ಕೊಂಡ್ವಿ ಅಂತಾದರೆ ನಾವು ಎಷ್ಟು ಹಣ ದುಡಿದ್ರೆ ಏನು ಪ್ರಯೋಜನ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಯೋಚಿಸಬೇಕು. ಆದರೆ ಇವತ್ತಿನ ಕೆಲವು ಸಂದರ್ಭಗಳಲ್ಲಿ ನಾವು ತರ್ಕ ಮಾಡಬಹುದು. ಎಷ್ಟೇ ಕೂಡ ಒಂದು ತಮ್ಮ ನಾಚಿಕೆಗೆಟ್ಟ ಕೆಲಸವನ್ನು ಮಾಡಿಯೂ ಕೂಡ ಹಣ ಇದ್ದಾಗ ತಲೆ ಎತ್ತಿ ನಿಲ್ತಾರಲ್ವೇ ಅಂತ ಕೇಳುವಂಥ ಬಂಡತನದಿಂದ ತಲೆ ಎತ್ತಿ ನಿಲ್ಲಬಹುದಾದಂಥ ಒಂದು ವರ್ತಮಾನವನ್ನು ನಾವು ನಿರ್ಮಾಣ ಮಾಡ್ಕೊಳ್ತೇವೆ ಅಂದರೆ ಅದು ಹಾಸ್ಯಾಸ್ಪದವಾದಂಥ ಸಂಗತಿ ಇರುತ್ತೆ. ಇರಲಿ, ಅದೇನೇ ಇದ್ದರೂ ಕೂಡ ತುಲಾ ರಾಶಿಯವರ ಸಂದರ್ಭ ಬಂದಾಗ, ಯಾಕೆಂದರೆ ಇವರು ಕೂಡ ದೊಡ್ಡ ವಿಚಾರಕ್ಕೆ ಹಣಕಾಸನ್ನು ತೊಡಗಿಸುವಂಥದ್ದಕ್ಕೆ ಉತ್ಸಾಹವನ್ನು ತೋರ್ತಾ ಇರ್ತಾರೆ. ಈಗ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಅಥವಾ ಸಿನಿಮಾದ ಒಂದು ನಿರ್ಮಾಣ ಅಥವಾ ಯಾವುದೋ ಒಂದು ದೊಡ್ಡ ರೀತಿಯ ಈಗ ಯಾವುದೋ ಒಂದು ವಿಶೇಷವಾದಂತಹ ಕಾಂಟ್ರ್ಯಾಕ್ಟನ್ನು ತಗೊಳ್ಬಹುದಾದಂಥದ್ದು. ಈ ಕಾಂಟ್ರ್ಯಾಕ್ಟ್ನಲ್ಲೆಲ್ಲ ಹೇಗಿರುತ್ತೆ ಅಂತಂದರೆ, ಅಲ್ಲಿ ಆ ಕಾಂಟ್ರ್ಯಾಕ್ಟನ್ನು ತಗೊಳ್ಬಹುದಾದಂಥದ್ದು ಒಂದೇ ಅಲ್ಲ, ಆ ಕಾಂಟ್ರ್ಯಾಕ್ಟಿನ ಒಂದು ಯಶಸ್ಸಿನೊಂದಿಗೆ ತನ್ನ ಇಡೀ ವರ್ಚಸ್ಸನ್ನು ಸಂವರ್ಧಿಸಿಕೊಳ್ಳಬೇಕು ಅನ್ನುವಂತಹ ಆ ಒಂದು ಜನರ ನಡುವೆ ನಾನು ರಾರಾಜಿಸಬೇಕು, ನಾನು ಗಮನ ಸೆಳೆಯಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದವರು ಇವರಾಗಿರ್ತಾರೆ. ಆದರೆ ಈ ಮಹತ್ವಾಕಾಂಕ್ಷೆಯನ್ನು ಹೊಂದಿದಂತಹ ಸಂದರ್ಭದಲ್ಲೇ ತೊಂದರೆಯಾಗುವಂಥದ್ದೇನು ಅಂತಂದರೆ, ಕುಜನ ಮೂಲಕವಾಗಿಯೋ ಅಥವಾ ವಿಶೇಷವಾಗಿ ಗುರುವಿನ ಮೂಲಕವಾಗಿಯೂ ಸರಿ, ಗುರುವಿನ ಮೂಲಕವಾಗಿಯೂ ಕೂಡ, ಗುರುಗ್ರಹದ ಮೂಲಕವಾಗಿಯೂ ಕೂಡ ಇವರಿಗೇನಾಗುತ್ತೆ, ತಪ್ಪು ಜನ ಇವರ ಜೊತೆ
ಒಂದು ಪಾರ್ಟ್ನರ್ಶಿಪ್ಪನ್ನು ಏರ್ಪಡಿಸಿಕೊಳ್ಳುವುದಕ್ಕೆ ಒಂದು ತಮ್ಮದೇ ಆದಂಥ ಸಿದ್ಧತೆಯೊಂದಿಗೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಅವರ ಮಾತುಗಳು ಅದ್ಭುತವಾಗಿರ್ತವೆ. ಅವರ ಮಾತಿನ ಮೂಲಕವಾಗಿ ತನ್ನದೇ ಆದಂತಹ ಒಂದು ಏನು ಆ್ಯಂಬಿಷನ್ನಿನ ದಾರಿಯಲ್ಲಿ ಇವನು ಕೂಡ ಇದ್ದಾನೆ, ಇವಳು ಕೂಡ ಇದ್ದಾಳೆ ಅಂತ ಹೇಳಿದಾಗ ಇವರು ಬಹಳ ಬೇಗ ನಂಬುವಂತಹ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಸ್ಥಿತಿ ಯಾವಾಗ ಬರುತ್ತೆ ಅಂದರೆ, ಶುಕ್ರ ವಿಶೇಷವಾಗಿ ಈ ಸಿಂಹರಾಶಿಯಲ್ಲಿ ಇದ್ದಾಗಲೋ, ಅಥವಾ ಶುಕ್ರ ವಿಶೇಷವಾಗಿ ವೃಶ್ಚಿಕದಲ್ಲಿದ್ದಾಗಲೋ, ಅಥವಾ ಶುಕ್ರ ವಿಶೇಷವಾಗಿ ಮೇಷರಾಶಿಯಲ್ಲಿದ್ದಾಗಲೋ ಇಂತಹ ಎಡವಟ್ಟುಗಳು ನಡೆಯುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಟ್ಟ ರಾಶಿಗಳಲ್ಲಿ ಇರುವಂತಹ ಶುಕ್ರನ ಸಂಬಂಧವಾದಂತಹ ವಿಚಾರ ಏನಾಗುತ್ತೆ, ತುಲಾ ರಾಶಿಯವರಿಗೆ ನಿರ್ದಿಷ್ಟವಾದಂತಹ ಕಾಂಕ್ರೀಟ್ ಆದಂತಹ ಒಂದು ನಿರ್ಧಾರವನ್ನು ಮಾಡುವಲ್ಲಿ, ಅಥವಾ ಕಾಂಕ್ರೀಟ್ ಆದಂಥ ನಿರ್ಧಾರ ಅನ್ನುವಂಥದ್ದು ಆ ಕ್ಷಣದಲ್ಲೇ ಅನಿಸ್ತಾ ಇರ್ತದೆ ಹೊರತು ನಿಜಕ್ಕೂ ಅದು ಒಂದು ಸಮೃದ್ಧಿಯನ್ನು ತರುವಂತಹ ನಿರ್ಧಾರವಾಗಿ ನಿಂತಿರೋದಿಲ್ಲ. ಅದು ಬೇರೆ ಹಳಸಲು ವರ್ತಮಾನ ನಿರ್ಮಾಣವಾಗಬಹುದಾದಂತಹ ಕ್ಷುದ್ರ ಸ್ವರೂಪವನ್ನು ತರುವಲ್ಲಿ ಅದು ನಾಂದಿಯನ್ನು ಕೂಡ ಹಾಡಬಹುದಾದಂತಹ ಸನ್ನಿವೇಶ ನಿರ್ಮಾಣ ಆಗಿಬಿಡುತ್ತೆ. ಆಗೇನಾಗುತ್ತೆ, ಈಗ ನಾವು ಆ ನಟನ ಹೆಸರು ಹೇಳುವಂಥದ್ದು ಬೇಡ, ಯಾವುದೋ ಒಂದು ತನ್ನದೇ ಆದಂತಹ ಅಭಿಪ್ರಾಯವನ್ನು ಹೊರಸೂಸುವುದರ ಮೂಲಕವಾಗಿ ಅನೇಕ ರೀತಿಯ ಒಂದು ಏನನ್ನು ಒಂದಿಷ್ಟು ಜನರ ನಿರ್ದಿಷ್ಟವಾದಂತಹ ಜನಸಮೂಹದ ಒಂದು ಕ್ರೋಧಕ್ಕೆ ಕಾರಣವಾಗುವಂತಹ ಸಂಗತಿಯನ್ನು ನಿರ್ಮಾಣ ಮಾಡಿಕೊಂಡು ಆ ತನ್ನದೇ ಆದಂತಹ ಒಂದು ಚಿತ್ರ ರಿಲೀಸಿಗೆ ಬಂದಾಗ ಏನಾಯಿತು, ಕೋರ್ಟನ್ನು ಆಶ್ರಯಿಸಬೇಕಾದಂತಹ ಸಂದರ್ಭವನ್ನು ಆತ ತಂದುಕೊಳ್ತಾನೆ. ಹಾಗಾಗಿ ಇದನ್ನೆಲ್ಲ ನಾವು ಯೋಚಿಸಬೇಕು. ಕೋರ್ಟ್ನಲ್ಲಿ ಹೋಗಿ ಜಯ ಗಳಿಸಿದರೂ ಕೂಡ ದುರ್ದೈವವಶಾತ್ ಅವನ ಸಂದರ್ಭದ ಆ ಒಂದು ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಸಿನಿಮಾ ಏನಾಯಿತು, ಅಟರ್ ಫೇಲ್ಯೂರ್ ಆಗಿ ನಿಂತ್ಕೊಳ್ತು. ಹೀಗೆ ನಾವು ಯೋಚನೆ ಮಾಡಬೇಕು. ಅಂದರೆ ನಮ್ಮ ಮಾತುಗಳು ಯಾಕೆ ಅಂತಂದರೆ, ನಮ್ಮ ಜೀವನದಲ್ಲಿ ನಮ್ಮ ಧೈರ್ಯ, ನಮ್ಮ ಮಾತು, ನಮ್ಮದೇ ಆದಂಥ ಒಂದು ವ್ಯಕ್ತಿತ್ವ, ನಮ್ಮದೇ ಆದಂಥ ಒಂದು ಅಪ್ರೋಚ್, ನಮ್ಮದೇ ಆದಂಥ ಒಂದು ಜನರನ್ನು ಎಲ್ಲ ಸಲವೂ ನಾವು ಮಾತಿನಿಂದ ಮೋಡಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೂ ಕೂಡ ನಮ್ಮ ಮೌನದ ಮೂಲಕವಾಗಿಯೂ ಜನರನ್ನು ಅಟ್ರ್ಯಾಕ್ಟ್ ಮಾಡುವಂಥ, ಮಾತಿನ ಮೂಲಕವಾಗಿಯೂ ಅಟ್ರ್ಯಾಕ್ಟ್ ಮಾಡುವಂಥ ಆ ಸಂದರ್ಭವನ್ನು ನಾವು ಸರಿಯಾಗಿ ಚೂಸ್ ಮಾಡ್ಕೊಳ್ಳೋದ್ರ ಮೂಲಕ ಈ ಜಗತ್ತನ್ನು ನಮ್ಮ ಸ್ವಾಧೀನಕ್ಕೆ, ಜಗತ್ತು ಅಂತಂದರೆ ಏನು ಅಂದರೆ ಎಂಟೈರ್ ವರ್ಲ್ಡ್ ಅಂತಲ್ಲ, ಇವತ್ತಿನ ನನ್ನ ಸಂದರ್ಭದ ವರ್ತಮಾನವನ್ನು ನಾನು ನಿಯಂತ್ರಣಕ್ಕೆ ತಗೊಳ್ತೇನೆ ಅನ್ನುವಂಥ ಆತ್ಮವಿಶ್ವಾಸವನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಆದರೆ ಈ ಆತ್ಮವಿಶ್ವಾಸ ಸ್ವಲ್ಪವೇ ಆಚೆ ಈಚೆ ಆದರೂ, ಅಂದರೆ ಓವರ್ ಕಾನ್ಫಿಡೆನ್ಸ್ ಅಥವಾ ಮಿತಿಮೀರಿದ ಧೈರ್ಯ, ಬೇಕಿರದ ಧೈರ್ಯ ಅಥವಾ ಬೇಕಿರದ ಮಾತು, ಇವುಗಳ ಮೂಲಕವಾಗಿ ಏನಾಗುತ್ತೆ, ಸುವರ್ಣದ ಕಲಶಗಳನ್ನೇ ದೊಡ್ಡ ಹಿರಿದಾದ ಸಂಖ್ಯೆಯಲ್ಲಿ ನಾವು ಎತ್ತಬಹುದಾದಂತಹ ಒಂದು ಚಾನ್ಸನ್ನು ಕೂಡ ನಮ್ಮ ಲೂಸಾದ ಮಾತುಗಳಿಂದಲೋ ಅಥವಾ ಬೇಕಿರದ ಧೈರ್ಯದಿಂದಲೋ ನಾವು ಅದನ್ನು ಕಳ್ಕೊಂಡ್ಬಿಡ್ತೇವೆ. ಇದಕ್ಕೆ ಕಾರಣ ಮಾಡಿಕೊಡುವಂಥದ್ದು ವಿಶೇಷವಾಗಿ ತುಲಾ ರಾಶಿಯವರಿಗೆ ಕುಜನೇ ಆಗಿರ್ತಾನೆ. ಈ ಕುಜ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಇದೆ ಎನ್ನುವಂತಹ ಗ್ರಹವಾಗಿದ್ದಾಗ ಇದೇ ರಾಶಿಯವರಿಗೆ ಅತ್ಯಂತ ಅದ್ಭುತವಾದಂತಹ ಚಿನ್ನದ ಕಣಜವನ್ನು ಒದಗಿಸುವಂತಹ ಕಾಮಧೇನುವು ಕೂಡ ಆಗ್ತಾನೆ. ಆದರೆ ಅದು ಯಾವ ಸ್ವರೂಪದಲ್ಲಿದೆ ಎನ್ನುವಂಥದ್ದನ್ನು ಅವರ ಜಾತಕವನ್ನು ನೋಡಿಯೇ ಅದನ್ನು ನಿರ್ಧರಿಸಬೇಕಾಗತ್ತೆ. ಆದರೂ ಕೂಡ ಇವರು ಎಚ್ಚರದಲ್ಲಿ ಇರಬೇಕಾದಂಥದ್ದು, ಮಾತಿನಲ್ಲಿ ಎಚ್ಚರವನ್ನು ನಿರ್ವಹಿಸಬೇಕಾದಂಥದ್ದನ್ನು ಈ ಒಂದು ತುಲಾ ರಾಶಿಯವರು ತೋರಿಸಲೇಬೇಕು. ಆ ಮಾತು ಬಂದವ ಮಾಣಿಕ್ಯ ತನ್ನ ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ. ಹಾಗಾಗಿ ಈ ಮಾತಿನ ಮೂಲಕ ಮಾಣಿಕ್ಯವನ್ನು ತಂದುಕೊಳ್ಳಬಹುದಾದಂತಹ, ಸ್ವೀಕರಿಸಬಹುದಾದಂತಹ ವಿವೇಕಕ್ಕೆ ಕೈ ಹಾಕಬೇಕೇ ಹೊರತು ಮಾತಿನಿಂದ ಕಳಕೊಳ್ಳುವಂಥ ಬೆಂಕಿಯನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು. ಈ ಬೆಂಕಿಯನ್ನು ಕುಜ ಮಾಡುವವನಾಗಿರೋದರಿಂದ, ಗುರುವು ಮಾಡುವವನಾಗಿರೋದರಿಂದ ನಾವು ಏನು ಹೇಳ್ತೇವೆ, ಬುದ್ಧಿವಂತಿಕೆ ಬೇಕು. ಆದರೆ ಒಂದಕ್ಕೆ ಒಂದೂವರೆ ಹೇಳುವಂಥದ್ದು ಏನು ಒಂದು ಮಾತಿದೆ, ದೀಡ್ ಬುದ್ಧಿವಂತಿಕೆ ಅನ್ನುವಂಥದ್ದನ್ನು ನಾವು ಏನು ಹೇಳ್ತೀವಿ, ಇಂತಹ ಬುದ್ಧಿಮತ್ತೆಯನ್ನು ತೋರಿಸಿದಾಗ ಅದೇನಾಗುತ್ತೆ, ಅಲ್ಲಿ ವ್ಯಾಪಿಸಿಕೊಳ್ಳುವಂತಹ ಬೆಂಕಿ ನಮ್ಮ ಸಂಪತ್ತನ್ನು ಪತನಕ್ಕೆ ತರುವಂತಹ ಒಂದು ಕೆಟ್ಟ ಜ್ವಾಲಾಮುಖಿಯಾಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಎಚ್ಚರದಲ್ಲಿರಬೇಕು ತುಲಾ ರಾಶಿಯವರು. ನಮಸ್ಕಾರ.